ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ನಮ್ಮ ಸ್ಯಾಂಡಲ್ವುಡ್ಗೆ ಮತ್ತೊಂದು ಶಾಕಿಂಗ್ ಸುದ್ದಿ ಇದು. ಸ್ಯಾಂಡಲ್ವುಡ್ ನ ಡೈರೆಕ್ಟರ್ ಕಿಡ್ನಾಪ್ ಆಗಿರುವ ಕಹಾನಿ ಇದು. ನಿರ್ದೇಶಕನ ಕಿಡ್ನಾಪ್ಗೆ ಆ ನಟಿ ಸಿಗ್ನಲ್ ಕೊಟ್ಟಿದ್ದಾಳಂತೆ. ಕಿಡ್ನಾಪ್ ಮಾಡಿದ್ದು ಹಾಗಾದ್ರೆ ಯಾಕೆ, ಯಾರು ಮತ್ತು ಹಣಕ್ಕ, ವೈಯಕ್ತಿಕ ದ್ವೇಷಕ್ಕ ಮತ್ತು ಯಾವಾಗ, ಎಲ್ಲ ಡೀಟೇಲ್ಸ್ ನೋಡ್ತಾ ಹೋಗೋಣ. ಸ್ಯಾಂಡಲ್ವುಡ್ಗೆ ಮತ್ತೊಂದು ಶಾಕಿಂಗ್ ನ್ಯೂಸ್ ಇದು. ಸ್ಯಾಂಡಲ್ವುಡ್ ಡೈರೆಕ್ಟರ್ ಕಿಡ್ನಾಪ್ ಆಗಿರುವ ಕಹಾನಿ. ಕಿಡ್ನಾಪ್ ಮಾಡಿಸಿದ್ದು ಆ ನಟಿ ಅನ್ನಲಾಗ್ತಾ ಇದೆ. ಹಾಗಾದ್ರೆ ಕಾರಣ ಏನು? ಹಣಕ್ಕೋಸ್ಕರನ ಅಥವಾ ಯಾವ್ದಾದ್ರು ವೈಯಕ್ತಿಕ ದ್ವೇಷ ಇತ್ತಾ? ಕಿಡ್ನಾಪ್ ಮಾಡಿ ಬ್ಯಾಡ್ಹಳ್ಳಿ ಮನೆಯೊಂದರಲ್ಲಿ ಆತನನ್ನ ಗೃಹ ಬಂಧನದಲ್ಲಿ ಇರಿಸಿದ್ದಾರೆ. ಗೃಹ ಬಂಧನದಲ್ಲಿಟ್ಟು ಬ್ಯಾಟು ಮತ್ತು ಹಾಕಿ ಸ್ಟಿಕ್ ನಿಂದ ಥಳಿಸಿದ್ದಾರೆ. ಬಳಿಕ ಮಂದಾರಗಿರಿ ಬೆಟ್ಟ ಕರೆದುಕೊಂಡು ಹೋಗಿ ಅಲ್ಲೂ ಕೂಡ ಹೊಡೆದಿದ್ದಾರೆ. ಗ್ಯಾರಂಟಿ ನ್ಯೂಸ್ ನಲ್ಲಿ ಡೈರೆಕ್ಟರ್ ಕಿಡ್ನಾಪ್ ಕಹಾನಿ ನೋಡ್ತಾ ಹೋಗೋಣ. ಹಾಗಾದ್ರೆ ನಿರ್ದೇಶಕ ಯಾರು, ಆ ನಟಿ ಯಾರು, ಕಾರಣ ಏನು? ಹೊಸ ಸಿನಿಮಾವನ್ನ ನಿರ್ದೇಶನ ಮಾಡಿದ್ರು ಆ ಅನೀಶ್. ಡೈರೆಕ್ಟರ್ ಹೆಸರು ಅನೀಶ್ ಅಂತ. ಈಗ ಅನೀಶ್ ಕಿಡ್ನಾಪ್ ಆಗಿದ್ದಾರೆ. ಕಿಡ್ನಾಪ್ ಮಾಡಿಸಿದ್ದು ಆ ನಟಿ ಅನ್ನಲಾಗ್ತಿದೆ. ಆಕೆ ಯಾರು ಅಂತಲೂ ನೋಡೋಣ. ಸೈಕೋ ಥ್ರಿಲ್ಲರ್ ಮೂವಿ ಜೀವನದ ಭಾಷೆ ಸಿನಿಮಾದ ನಿರ್ದೇಶಕ ಈ ಅನೀಶ್. ಆದ್ರೆ ಇನ್ನೂ ಸಿನಿಮಾ ಬಿಡುಗಡೆ ಆಗಿಲ್ಲ. ಇದರಿಂದ ಮನಸ್ತಾಪ ಉಂಟಾಗಿತ್ತಂತೆ. ಇನ್ವೆಸ್ಟರ್ ಹಾಗೂ ಚಿತ್ರತಂಡದ ನಡುವೆ ಮನಸ್ತಾಪ ಆಗಿದೆ. ಅಂದ್ರೆ ಪ್ರೊಡ್ಯೂಸರ್ ಮತ್ತೆ ಇಡೀ ಸಿನಿಮಾ ಟೀಮ್ ನಡುವೆ. ಇದರ ನಡುವೆ ಕಾರನ್ನ ಮಾರಾಟಕ್ಕೂ ಕೂಡ ನಿರ್ದೇಶಕ ಅನೀಶ್ ಇಟ್ಟಿದ್ರಂತೆ. ಆ ವಿಚಾರವನ್ನ ಇಂದಿರಾನಗರದಲ್ಲಿದ್ದೇ ನಟಿಯ ಬಳಿ ಅದನ್ನ ಹೇಳ್ಕೊಂಡಿದ್ರು ಅನೀಶ್ ಕಿಡ್ನಾಪ್ ಮಾಡೋಕೆ ಹೀರೋಯಿನ್ ಕೂಡ ಸಾಥ್ ಕೊಟ್ಟಿದ್ದಾಳೆ ಅನ್ನೋ ಮಾಹಿತಿ ಇದೆ. ಇದೇ ಸಿನಿಮಾದ ಹೀರೋಯಿನ್. ನಟಿಯಿಂದ ಮಾಹಿತಿ ಪಡೆದು ಅನೀಶ್ನ ಕಿಡ್ನಾಪ್ ಅನ್ನು ಮಾಡಿರ್ತಾರೆ ಆರೋಪಿಗಳು. ಕಿಡ್ನಾಪ್ ಸಂಬಂಧ ಕೇಸನ್ನ ಇದೀಗ ಆಡುಗೋಡಿ ಪೊಲೀಸರು ದಾಖಲು ಮಾಡಿಕೊಂಡಿದ್ದಾರೆ. ಖಚಿತ ಮಾಹಿತಿ ಆಧಾರದ ಮೇಲೆ ಕಿಡ್ನಾಪ್ ಆಗಿದ್ದ ನಿರ್ದೇಶಕನ ರಕ್ಷಣೆ ಮಾಡಲಾಗಿದೆ. ಈಗ ಬಳಿಕ ಕಿಡ್ನಾಪ್ ಕೃತ್ಯದಲ್ಲಿ ಭಾಗಿಯಾಗಿದ್ದ 11 ಜನ ಆರೋಪಿಗಳ ಬಂಧನ ಕೂಡ ಆಗಿದೆ. ಕಿಡ್ನಾಪ್ ಕೇಸ್ನಲ್ಲಿ ಭಾಗಿಯಾಗಿದ್ದ ನಟಿಯೂ ಕೂಡ ಅರೆಸ್ಟ್ ಆಗಿದ್ದಾಳೆ. ಈಗ ಫೋಟೋದಲ್ಲಿ ಏನ್ ನೋಡ್ತಾ ಇದ್ದೀರಿ, ಇವರೇ ಯುವ ನಿರ್ದೇಶಕ ಅನೀಶ್ ಅಂತ. ಈಗ ತಾನೇ ಅಂದ್ರೆ ಇತ್ತೀಚೆಗೆ ಸೈಕೋ ಥ್ರಿಲ್ಲರ್ ಮೂವಿ ಜೀವನದ ಭಾಷೆ ಅಂತ ಒಂದು ಸಿನಿಮಾವನ್ನ ಡೈರೆಕ್ಟ್ ಕೂಡ ಮಾಡಿದ್ದಾರೆ. ಬಟ್ ಅದು ಕಾರಣಾಂತರಗಳಿಂದ ಇನ್ನೂ ಕೂಡ ರಿಲೀಸ್ ಹಂತಕ್ಕೆ ಬಂದಿಲ್ಲ. ಇನ್ವೆಸ್ಟರ್ ಮತ್ತು ಸಿನಿಮಾ ಟೀಮ್ ನಡುವೆ ಏನೋ ಎಲ್ಲವೂ ಕೂಡ ಸರಿ ಇಲ್ಲ ಅನ್ನೋ ಕಾಣಿಸ್ತಾ ಇದೆ. ಆದ್ರೆ ಪಾಪ ಇವ್ರದ್ದೇನು ತಪ್ಪಿರುತ್ತೆ? ಇವ್ರಿಗೂ ಕೂಡ ಇವ್ರ ಕೂಸು ಓಡಾಡಬೇಕು, ಹಾರಾಡಬೇಕು, ಚೆನ್ನಾಗಿ ಹೆಸರು ಮಾಡ್ಬೇಕು ಅನ್ನೋದು ಇರುತ್ತೆ. ಆದ್ರೆ ಎಲ್ಲವೂ ಸರಿ ಆಗ್ದಲೇ ಇರೋ ಕಾರಣ ಸಿನಿಮಾ ಇನ್ನೂ ರಿಲೀಸ್ ಆಗಿಲ್ಲ. ಅದರಿಂದ ಮನಸ್ತಾಪ ಉಂಟಾಯ್ತಂತೆ. ಹಾಗಾಗಿ ಅದೇ ಸಿನಿಮಾದ ಹೀರೋಯಿನ್ ಪಾತ್ರದಲ್ಲಿ ಯಾರು ನಟಿಸಿದ್ದಾಳೆ ಆಕೆ ಒಂದು ಟೀಮನ್ನ ರೆಡಿ ಮಾಡಿ ಇವ್ರನ್ನ ಕಿಡ್ನಾಪ್ ಮಾಡಿಸಿ ಒಂದು ಮನೆಯಲ್ಲಿ ಇಡಿಸಿ ಹಿಗ್ಗಾಮುಗ್ಗ ಹೊಡೆಸಿ ಇಲ್ಲಿ ತನಕ ಬಂದು ನಿಂತಿದೆ. ಹೀರೋಯಿನ್ ಡೈರೆಕ್ಟರ್ನ ಕಿಡ್ನಾಪ್ ಮಾಡಿಸಿರುವ ಸ್ಟೋರಿ ಇದು. ಸ್ಯಾಂಡಲ್ವುಡ್ ನಲ್ಲಿ ಮತ್ತೊಂದು ಶಾಕಿಂಗ್ ಸುದ್ದಿ ಅಂತಲೂ ಹೇಳಲಾಗ್ತಾ ಇದೆ. ಯುವ ನಿರ್ದೇಶಕ ಅನೀಶ್ ಸಿನಿಮಾ ಇನ್ನೂ ರಿಲೀಸ್ ಆಗಿಲ್ಲ, ಆಗಬೇಕಿತ್ತು. ಕಾರಣಾಂತರಗಳಿಂದ ಪ್ರೊಡ್ಯೂಸರ್ ಮತ್ತು ಸಿನಿಮಾ ಟೀಮ್ ನಡುವೆ ಎಲ್ಲವೂ ಸರಿ ಹೋಗಿಲ್ಲ. ಸಿನಿಮಾ ರಿಲೀಸ್ ಆಗಿಲ್ಲ. ಇವರ ಕಾರನ್ನು ಕೂಡ ಪ್ಲೆಡ್ಜ್ ಮಾಡಿದ್ರಂತೆ. ಪ್ಲೆಡ್ಜ್ ಅಲ್ಲ, ಮಾರೇ ಬಿಟ್ಟಿದ್ರಂತೆ. ಅದು ಯಾವುದಕ್ಕೆ? ಇದೇ ಸಿನಿಮಾಕ್ಕೆ ಸಂಬಂಧಪಟ್ಟಂತೆಯೋ ಅಥವಾ ಬೇರೆ ವಿಚಾರಕ್ಕೋ ಗೊತ್ತಿಲ್ಲ. ಒಟ್ಟಾರೆಯಾಗಿ ನೋಡಿ, ಸಿನಿಮಾ ಅಂತ ಬಂದಾಗ ಮನರಂಜನೆ ಅಂತ ನಾವು ತಗೊಳ್ತೀವಿ. ಬಟ್ ಅವ್ರಗಳಿಗೆ ಅದು ಪ್ರೊಫೆಷನ್ ಆಗಿರುತ್ತೆ, ಪ್ಯಾಷನ್ ಆಗಿರುತ್ತೆ, ಎಲ್ಲವೂ ಸರಿ. ಹಂಗಂದ ಕಾರಣಕ್ಕೆ ಕಿಡ್ನಾಪ್ ಮಾಡಿಸ್ತಾರೆ, ರೌಡಿಸಮ್ ತೋರಿಸ್ತಾರೆ, ಹೊಡೆಯಕ್ಕೆ ಹೇಳ್ತಾರೆ, ಹೊಡೆಸ್ತಾರೆ. ಅದು ಕೂಡ ಒಬ್ಬ ನಟಿ. ಆಶ್ಚರ್ಯ ಅನ್ನಿಸ್ತಾ ಇದೆ. ಈಗ ಆಕೆಯೂ ಸೇರಿದಂತೆ ಕಿಡ್ನಾಪ್ ಸಂಬಂಧ ಒಟ್ಟು ಎಷ್ಟು ಜನ ಭಾಗಿಯಾಗಿದ್ರು ಅಷ್ಟು ಜನರನ್ನು ಅರೆಸ್ಟ್ ಮಾಡಿದ್ದಾರೆ ಆಡುಗೋಡಿ ಪೊಲೀಸರು. 11 ಜನ ಆರೋಪಿಗಳ ಬಂಧನ ಆಗಿದೆ. ಮತ್ತಷ್ಟು ಮಾಹಿತಿ ನನ್ನ ಕಲೀಗ ಮಂಜುನಾಥ್ ನೀಡ್ತಾರೆ. ಮಂಜುನಾಥ, ಈ ಸಿನಿಮಾದ ಬಗ್ಗೆ ನಾನು ಇನ್ನೊಂದ್ಸಲ ಮಾಹಿತಿನ ತಗೊಳ್ತೀನಿ. ಬಟ್ ಈಗ ಕಿಡ್ನಾಪ್ ಮಾಡಿದ್ದು ಕಾರಣ ಏನು ಅಂತ ಓಡಾಡ್ತಾ ಇದೆ. ಸಿನಿಮಾ ರಿಲೀಸ್ ಆಗ್ಲಿಲ್ಲ ಅನ್ನೋದೇ ಕಿಡ್ನಾಪ್ ಕಾರಣನ? ಮತ್ತು ಇವರ ಪರಿಸ್ಥಿತಿ ಹೆಂಗಿದೆ? ಓಡಿಸ್ಕೊಂಡಿರೋ ಯುವ ನಿರ್ದೇಶಕ ಅನೀಶ್ ಅವರ ಪರಿಸ್ಥಿತಿ? ವಿದ್ಯಾ, ಇಲ್ಲಿ ಆಡುಗೋಡಿ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ಇನ್ನು 9ನೇ ತಾರೀಕು ನಡೆದಿದ್ದಂಥ ಒಂದು ಕಿಡ್ನಾಪ್ ಪ್ರಕರಣ. ಆ ಪ್ರಕರಣವನ್ನು ಭೇದಿಸಿದಂಥ ಆಡುಗೋಡಿ ಪೊಲೀಸರು ಈ ಒಂದು ಸಿನಿಮಾದ ಅಲ್ಲಿ ನಟನೆ ಮಾಡಿದಂಥ ಹೀರೋಯಿನ್ ಸೇರಿದಂತೆ 11 ಜನರನ್ನು ಈಗ ಬಂಧನ ಮಾಡಿ ವಿಚಾರಣೆಗೆ ಒಳಪಡಿಸಿದ್ದಾರೆ. ಇಲ್ಲಿ ವಿಚಾರಣೆ ಸಂದರ್ಭದಲ್ಲಿ ಬೆಳಕಿಗೆ ಬಂದಿರತಕ್ಕಂಥದ್ದು ಅನೀಶ್ ಅಂತಕ್ಕಂಥವ್ರು ಒಂದು ಏಜೆನ್ಸಿಯನ್ನು ನಡೆಸ್ತಾ ಇದ್ದಾರೆ. ಅನೀಶ್ ಮಾಡೆಲಿಂಗ್ ಆ್ಯಂಡ್
ಒಂದು ಸಿನಿಮಾ ನಟನೆ ಮಾಡ್ತಕ್ಕಂಥ ಒಂದು ಟ್ರೈನಿಂಗ್ ಕೊಡ್ತಕ್ಕಂಥ ಒಂದು ಏಜೆನ್ಸಿಯನ್ನು ಸಹ ನಡೆಸ್ತಾ ಇದ್ದಾರೆ. ಇದರ ಜೊತೆಗೆ ಏನು ಇತ್ತೀಚೆಗೆ ಒಂದು ಕ್ರೌಡ್ ಫಂಡೆಡ್ ಅಂತಕ್ಕಂಥವು ಒಂದು ಸ್ಕೀಮಲ್ಲಿ ಒಂದು ಸಿನಿಮಾವನ್ನು ಸಹ ಮಾಡಿತ್ತು. ಅದರಲ್ಲಿ ಕೇವಲ ಒಬ್ಬ ನಿರ್ಮಾಪಕರಲ್ಲದೆ ಸಾಕಷ್ಟು ಜನ ಅದಕ್ಕೆ ಬಂಡವಾಳವನ್ನು ಹಾಕಿರ್ತಕ್ಕಂಥದ್ದು. ಇದರಲ್ಲಿ ಬಾಂಬೆ ಮೂಲದ ಒಂದಷ್ಟು ಜನ ಸಹ ಬಂಡವಾಳವನ್ನು ಹೂಡಿದ್ರು ಅಂತಕ್ಕಂಥ ಮಾಹಿತಿ ವಿಚಾರಣಾ ಸಂದರ್ಭದಲ್ಲಿ ಬೆಳಕಿಗೆ ಬಂದಿರತಕ್ಕಂಥದ್ದು. ಆದರೆ ಸಿನಿಮಾ ಬಿಡುಗಡೆಗೆ ದಿನಾಂಕ ನಿಗದಿ ಮಾಡಿರಲಿಲ್ಲ. ಇದರ ನಡುವೆ ಆರ್ಥಿಕವಾಗಿ ಹಣಕಾಸಿನ ವಿಚಾರವಾಗಿ ಕೆಲವೊಬ್ಬ ವ್ಯಕ್ತಿಗಳ ನಡುವೆ ಮನಸ್ತಾಪ ಬರುತ್ತೆ. ಹೀಗಾಗಿ ಆರ್ಥಿಕ ಸಂಕಷ್ಟಕ್ಕೆ ಸಿಲುಕಿದಂಥ ಅನೀಶು ತನ್ನ ಕಾರನ್ನು ಮಾರಾಟ ಮಾಡಿ ಯಾರ್ಯಾರು ಕಡಿಮೆ ಬಂಡವಾಳವನ್ನು ಹೂಡಿರ್ತಾರೆ ಅವರಿಗೆ ರಿಟರ್ನ್ ಮಾಡೋದಕ್ಕೆ ಕಾರನ್ನು ಮಾರಾಟ ಮಾಡೋದಕ್ಕೆ ಇಟ್ಟಿರ್ತಾರೆ. ಈ ವಿಚಾರವನ್ನು ಏನು ಬಾಂಬೆ ಮೂಲದ ಕೆಲವೊಂದು ವ್ಯಕ್ತಿಗಳಿಗೆ ಇದೇ ಸಿನಿಮಾದಲ್ಲಿ ನಟನೆ ಮಾಡಿದಂಥ ಹೀರೋಯಿನ್ ಮಾಹಿತಿಯನ್ನು ಕೊಡ್ತಾರೆ. ಇಲ್ಲಿ ಏನು ಡೈರೆಕ್ಟರ್ ಆದಂಥ ಅನೀಶ್ ಅವರು ಕಾರನ್ನು ಮಾರಾಟಕ್ಕೆ ಇಟ್ಟಿದ್ದಾರೆ, ನೀವು ಆತನನ್ನು ಈಗ ವಶಕ್ಕೆ ಪಡೆದುಕೊಂಡ್ರೆ ನಿಮ್ಮ ದುಡ್ಡು ಬರಬಹುದು ಅಂತಕ್ಕಂಥ ಒಂದು ಸೂಚನೆಗಳನ್ನು ಅಥವಾ ಇನ್ಫಾರ್ಮೇಷನನ್ನು ಆಕೆ ಹೀರೋಯಿನ್ನು ಅವರಿಗೆ ಕೊಟ್ಟಿರ್ತಾರೆ. ಆ ಮಾಹಿತಿ ಪಡೆದಂಥ ಏನು ಈ ಕಿರಾತಕರೇನಿದ್ರು ಅವರು ಏನು ಆರ್ಥಿಕವಾಗಿ ಹಣಕಾಸಿನ ವಿಚಾರವಾಗಿ ಮಾತನಾಡಬೇಕು ಅಂತ ಅನೀಶ್ನನ್ನು ಕರೆಸ್ಕೊಂಡು ಆತನನ್ನು ಕಿಡ್ನಾಪ್ ಮಾಡ್ಕೊಂಡು ಹೋಗ್ತಾರೆ. ಕಿಡ್ನಾಪ್ ಮಾಡ್ಕೊಂಡು ಹೋದಂಥ ಬಳಿಕ ಬ್ಯಾಡ್ರಳ್ಳಿ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿರ್ತಕ್ಕಂಥ ಒಂದು ಪಾಳು ಮನೆಯಲ್ಲಿ ಅವರನ್ನು ಇಟ್ಟು ಅಲ್ಲಿ ಹಾಕಿ ಸ್ಟಿಕ್ಕು ಮತ್ತು ಬ್ಯಾಟ್ನಲ್ಲಿ ಮನಸೋ ಇಚ್ಛೆ ಹಲ್ಲೆಯನ್ನು ಮಾಡ್ತಾರೆ. ಜೊತೆಗೆ ತುಮಕೂರು ಸಮೀಪ ಇರ್ತಕ್ಕಂಥ ಮಂದಾರಗಿರಿ ಬೆಟ್ಟಕ್ಕೆ ಕರೆದುಕೊಂಡೋಗಿ ಅಲ್ಲೂ ಸಹ ಬೇರೆ ಬೇರೆ ವ್ಯಕ್ತಿಗಳಿಂದ ಹಲ್ಲೆ ಮಾಡ್ತಾರೆ. ಈ ಹಲ್ಲೆ ಮಾಡಿದಂಥ ಹಿನ್ನೆಲೆಯಲ್ಲಿ ಆತನ ಬಲಗಾಲು ಫ್ರ್ಯಾಕ್ಚರ್ ಆಗಿದೆ ಅಂತಕ್ಕಂಥ ಮಾಹಿತಿ ಈಗ ಲಭ್ಯವಾಗ್ತಾ ಇದೆ. ಅಷ್ಟಲ್ಲಾಗಲೇ ಆತ ನಾಪತ್ತೆ ಆಗಿರ್ತಾನೆ. ಅವರ ಕುಟುಂಬಸ್ಥರು ಕೊಟ್ಟಂಥ ದೂರಿನ ಆಧಾರದ ಮೇಲೆ ಮೊದಲಿಗೆ ಒಂದು ಮಿಸ್ಸಿಂಗ್ ಕಂಪ್ಲೇಂಟನ್ನು ದಾಖಲು ಮಾಡ್ಕೊಂಡಿರ್ತಾರೆ. ಆತನ ಮೊಬೈಲ್ ನಂಬರ್ ಇರ್ಬೋದು, ಯಾರ್ಯಾರ ಜೊತೆಗೆ ಸಂಪರ್ಕದಲ್ಲಿದ್ದ ಅನ್ನೋ ನಿಟ್ಟಿನಲ್ಲಿ ಆಡುಗೋಡಿ ಪೊಲೀಸ್ ಇನ್ಸ್ಪೆಕ್ಟರ್ ಅವರ ನೇತೃತ್ವದಲ್ಲಿ ಒಂದು ತಂಡ ಕಾರ್ಯಾಚರಣೆಗೆ ಇಳಿದು ಏನು ಕಿಡ್ನಾಪರ್ಸ್ಗಳ ಜೊತೆ ಒಂದು ಗೃಹ ಬಂಧನದಲ್ಲಿದ್ದಂಥ ನಿರ್ದೇಶಕನನ್ನು ರಕ್ಷಣೆ ಮಾಡಿದ್ದಾರೆ. ಬಳಿಕ ಈ ಒಂದು ಕೃತ್ಯದಲ್ಲಿ ಯಾರ್ಯಾರು ಭಾಗಿಯಾಗಿದ್ರು ಅವರೆಲ್ಲರನ್ನು ಅಂದರೆ ಸರಿಸುಮಾರು 11 ಜನ ಆರೋಪಿಗಳನ್ನು ಈಗ ಬಂಧನ ಮಾಡಿ ಒಂದು ತೀವ್ರ ವಿಚಾರಣೆಗೊಳಪಡಿಸ್ತಾ ಇದ್ದಾರೆ. ಇನ್ನು ಈ ಘಟನೆಗೆ ಸಂಬಂಧಪಟ್ಟಂತೆ ಈ ಪ್ರಕರಣ ಬೇಧಿಸಿರೋ ಸಂಬಂಧಪಟ್ಟಂತೆ ಇನ್ನೇನು ಒಂದು ಕೆಲವೇ ನಿಮಿಷಗಳಲ್ಲಿ ಅಧಿಕೃತವಾಗಿ ಬೆಂಗಳೂರು ಪೊಲೀಸ್ ಕಮಿಷನರ್ ಆದಂಥ ಸೀಮಂತ್ ಕುಮಾರ್ ಅವರು ಸಹ ಒಂದು ಸುದ್ದಿಗೋಷ್ಠಿಯನ್ನು ಕರೆದಿರ್ತಕ್ಕಂಥದ್ದು. ಅವರು ಆ ಸುದ್ದಿಗೋಷ್ಠಿಯಲ್ಲಿ ಈ ಪ್ರಕರಣದಲ್ಲಿ ಏನೆಲ್ಲ ಇತ್ತು, ಆತ ಸಿನಿಮಾ ಮಾಡಿದ್ದು ಇಷ್ಟು ಕೋಟಿಯ ಒಂದು ಬಜೆಟ್ನ ಸಿನಿಮಾ, ಜೊತೆಗೆ ಕಿಡ್ನಾಪ್ ಆಗೋದಕ್ಕೆ ನಿಖರವಾದಂಥ ಕಾರಣಗಳೇನು, ಇವೆಲ್ಲವನ್ನ ಸವಿವರವಾಗಿ ಹೇಳುವಂಥ ಒಂದು ವ್ಯವಸ್ಥೆಯನ್ನು ಮಾಡಿದ್ದಾರೆ ಅಂತ ಹೇಳ್ಬೋದು. ವಿದ್ಯಾ, ಥ್ಯಾಂಕ್ ಯು ಮಂಜುನಾಥ್ ಡೀಟೇಲ್ಸ್ಗೆ. ನಿಮ್ಮೂರಿನಿಂದ ವಿಶ್ವ ಮಟ್ಟದವರೆಗೆ ರಾಜಕೀಯ, ಸಿನಿಮಾ, ಸ್ಪೋರ್ಟ್ಸ್ ಯಾವ ಸುದ್ದಿಯೂ ಮಿಸ್ ಆಗಲ್ಲ. ಬರೀ ಸುದ್ದಿಯಷ್ಟೇ ಅಲ್ಲ, ಜೊತೆಯಲ್ಲೇ ಇರುತ್ತೆ ವಿಶ್ಲೇಷಣೆ. ಗ್ಯಾರಂಟಿ ನ್ಯೂಸ್ ನ ಸಬ್ಸ್ಕ್ರೈಬ್ ಮಾಡಿ, ಫಾಲೋ ಮಾಡಿ, ಕ್ಷಣ ಕ್ಷಣದ ಅಪ್ಡೇಟ್ಸ್ ಪಡೆಯಿರಿ.